ವೆಲ್ಕಮ್ ಟು ಈಜಿ ಸೊಲ್ಯೂಷನ್ಸ್. ಸೊ ಟುಡೇ ಟಾಪಿಕಲ್ಲಿ ಬಂದ್ಬಿಟ್ಟು ನಾವು ಎಕ್ಸಸೈಸ್ 1 ಅಂದರೆ ಪ್ರೋಗ್ರಾಮಿಂಗ್ ಯಾವ ಥರ ಮಾಡೋಣ ಅಂದರೆ ಬೇಸಿಕ್ ಸ್ಟೆಪ್ಲಿಂದ ನಾನು ಹೇಳ್ಕೊಡ್ತೀನಿ. ಸೊ ಟೋಟಲಿ ನಂದು 30 ಎಕ್ಸಸೈಸಸ್ ಮಾಡ್ತೀನಿ. ಆ 30 ಎಕ್ಸಸೈಸ್ ನೀವು ಕಂಪ್ಲೀಟಾಗಿ ನೋಡಿದ್ರೆ ಅಂದರೆ ನಿಮಗೆ ಆಲ್ಮೋಸ್ಟ್ ನೀವು ಪ್ರೋಗ್ರಾಮರ್ ಆಗಿ ಆಗ್ಬೋದು. ಸೊ ಯಾರಾದರೂ ಪ್ರೋಗ್ರಾಮಿಂಗ್ ಕಲಿಯೋರಿಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಓಕೆ. ಸೊ ಮೊದಲವಾಗಿ ಈ ಥರ ಒಂದು ಬ್ಲಾಕ್ ಅನ್ನೋದು ಕೊಟ್ಟಿರ್ತಾರೆ. ಇದನ್ನು ಒಂದು ಮಾಡೆಲ್ ಇದೆ. ನಾವು ಇದಕ್ಕೆ ಪ್ರೋಗ್ರಾಮಿಂಗು ಮಾಡೋಣ. ಸೊ ಬೇಸಿಕ್ ಸೆಟಪ್ಸ್. ಸೊ ಇದನ್ನು ಫಸ್ಟ್ ಸೇವ್ ಮಾಡ್ಕೋಬೇಕು. ಸಾಲಿಡ್ ಫೈಲಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟೂಲ್ಸ್, ಸಾಲಿಡ್ ಕ್ಯಾಮ್, ನ್ಯೂ, ಮಿಲ್ಲಿಂಗ್. ಈ ಥರ ಕ್ಯಾಮ್ ಫೋಲ್ಡ್ರು ಓಪನ್ ಆಗುತ್ತೆ. ಎಕ್ಸ್ಟರ್ನಲಲ್ಲಿ ಯಾವಾಗಲೂ ಇದು ಎಕ್ಸ್ಟರ್ನಲಲ್ಲೇ ಇರಬೇಕು. ಅಕ್ಸೆಪ್ಟ್. ಸೊ ಮಿಲ್ಲಿಂಗ್ ಮಿಷಿನ್ ಅಂತ ಸೆಲೆಕ್ಟ್ ಮಾಡಬೇಕು. ಮಿಷಿನ್ ಕೋಆರ್ಡಿನೇಟ್ ಸಿಸ್ಟಮ್ಸ್ ಅಂದರೆ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್. ನಾವು ಎಲ್ಲಿಂಗೆ ವರ್ಕ್ ಆಬ್ಜೆಕ್ಟ್ ತಗೊತೀವೋ ಸೇಮ್ ಅದೇ ಥರನೇ. ಸೆಲೆಕ್ಟ್ ಫೇಸ್ ಅಂತ ಮಾಡ್ತೀನಿ. ಸೆಲೆಕ್ಟ್ ಫೇಸ್ ಮಾಡಿದ್ಮೇಲೆ ಎಂಟೈರ್ಗೆ ಇದು ಕಾರ್ನರಲ್ಲಿ ಬಂತು. ಸೊ ನನಗೆ ಈಗ ಸೆಂಟ್ರ್ ಬೇಕಲ್ವಾ, ಸೆಂಟರ್ಸ್ ಪಾಯಿಂಟ್ 3 ಪಾಯಿಂಟ್ಸ್ ಸಿಗುತ್ತೆ. ಇಲ್ಲಿ ನೋಡಿ ಈ ಆಪ್ಷನ್ ನೋಡಿ, ಮಾಡಿಫೈ ಬೈ ಪಿಕ್ ಅಂದರೆ ಪಿಕ್ ಒರಿಜಿನ್ ತಗೊಂಡು ನಾವು ಎಲ್ಲಿ ಬೇಕಾದರೂ ಪಿಕ್ ಮಾಡ್ಬೋದು. ನಾನು ಸೆಂಟ್ರ್ ಬೇಕು, ಸೆಂಟ್ರ್ ಪಿಕ್ ಮಾಡ್ತೀನಿ. ಸೊ ಬ್ಲಾಕ್ ಸೆಂಟ್ರ್ ಅನ್ನೋದ್ರೂ ಇಲ್ಲಿ ಕನ್ಸಿಡರ್ ಆಗುತ್ತೆ. ಓಕೆ. ನೋಡಿ ನಮಗೆ ಮಿಷಿನ್ ಕೋಆರ್ಡಿನೇಟ್ಸ್ ಯಾವ ಡೈರೆಕ್ಷನಲ್ಲಿ ಇದೆಯೋ ಆ ಡೈರೆಕ್ಷನಲ್ಲಿ ಸೆಟ್ ಮಾಡಬೇಕು. ಎಕ್ಸ್ ಆಲ್ವೇಸ್ ರೈಟ್ ಬರುತ್ತೆ, ವೈ ಆಲ್ವೇಸ್ ಬ್ಯಾಕ್ ಇರುತ್ತೆ, ಜೆಡ್ ಆಲ್ವೇಸ್ ಟಾಪ್ ಸೈಡ್ ಇರುತ್ತೆ. ಸೊ ಇದೇ ಥರ ನಮ್ಮ ಮಿಷಿನ್ಗೆ ಹೆಂಗಿರುತ್ತೋ ಅದೇ ಥರ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನೋದು ನಾವು ಸೆಟ್ ಮಾಡಬೇಕಾಗುತ್ತೆ. ಓಕೆ. ಆಕ್ಸೆಪ್ಟ್. ನೆಕ್ಸ್ಟ್ ಸ್ಟಾಕ್ ಡಿಫೈನ್. ಸೊ ಈ ಪಾರ್ಟ್ಗೆ 3D ಮಾಡೆಲ್ಗೆ ನಾವು ಸ್ಟಾಕ್ ಡಿಫೈನ್ ಮಾಡಬೇಕು. ಅಂದರೆ ನಮ್ಗೆ RM ಯಾವ ಥರ ಇದೆ ಅಂತೇಳಿ ನಾವು ತೋರಿಸ್ಬೇಕಾಗುತ್ತೆ ಇದಕ್ಕೆ ಕ್ಯಾಮ್ ಫೈಲ್. ಓಕೆ. ಸೊ ಜಸ್ಟ್ ಈ ಸೆಲೆಕ್ಟ್ ಮಾಡಿದ್ರೆ ಬಾಕ್ಸ್ ಥರ ಇದೆ. ಬಾಕ್ಸ್ ಇದನ್ನು ಇಲ್ಲಿ ನೋಡಿ, ಎಕ್ಸ್ ಡೈರೆಕ್ಷನಲ್ಲಿ +2 mm ಎಕ್ಸ್ಟ್ರಾ ಇದೆ. ನಮ್ಗೆ RM ಎಷ್ಟಿದ್ರೆ ಅಷ್ಟು ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು 5 mm ಇದೆ, ನಾನು 5 mm ತೋರಿಸ್ತೀನಿ. ಮೈನಸ್ ಸೈಡ್ 5 mm ಇದೆ, 5 mm ತೋರಿಸ್ತೀನಿ. ವೈಯಲ್ಲಿ 2 mm ಇದೆ, 2 mm. ಜೆಡ್ ಪ್ಲಸ್, ಜೆಡ್ ಆಲ್ವೇಸ್ ಪ್ಲಸ್ಸಲ್ಲಿ ಇರಬಾರ್ದು, ಯಾಕಂದರೆ ಟಾಪ್ 0ಲಿಂದನೇ ತೊಗೊಳಕಾಗತ್ತೆ. ನಾವು 0 ಮಾಡ್ತೀನಿ. ಇಲ್ಲಿ ಜೆಡ್ -6 mm ವರ್ಗೂ ಇದೆ, ಬೇಡ ಕರೆಕ್ಟಾಗಿ 0 0 ಇರಲಿ ಅಂದರೆ 0 0. ಸೊ ಇದು ಅಡ್ಜಸ್ಟ್ ಆಗಿಬಿಡುತ್ತೆ ನೋಡಿ. ಓಕೆ. ಆಕ್ಸೆಪ್ಟ್. ನೆಕ್ಸ್ಟ್ ಇಲ್ಲಿ ಡೌನ್ ಬಂದರೆ ಐ ಮಿಷನಿಂಗ್ ಡೇಟಾ ಅನ್ನೋದು ಒಂದು ಇರುತ್ತೆ. ಇದರಲ್ಲಿ ನಮಗೆ ಮಿಷಿನ್ ಸೆಲೆಕ್ಟ್ ಮಾಡಬೇಕು. ಯಾವ ಮಿಷನ್ನು ನಾವು ಇಲ್ಲಿ ಡಿಫೈನ್ ಮಾಡಿದರೆ ನಮ್ಗೆ ಪರ್ಟಿಕ್ಯುಲರ್ ಆಗಿ ಮಿಷಿನ್ ನಂಬರ್ ಅನ್ನೋದು ಬರುತ್ತೆ. ನಮ್ಮದು ಗ್ಲೋಬಲ್ ಮಿಷಿನ್ಸ್ ಅಂತ ಇದೆಯಲ್ಲ, ಗ್ಲೋಬಲ್ ಮಿಷಿನ್ಸ್ ಅಂದರೆ ಆಲ್ ಮಿಷಿನ್ಸ್ ಸೂಟಬಲ್ ಆಗುತ್ತೆ. ಮಿಷಿನ್ ಲೆವೆಲ್ ಆಲ್ವೇಸ್ 3 ಇರುತ್ತೆ, 3 ಇರಬೇಕು. ನೆಕ್ಸ್ಟ್ ಮೆಟೀರಿಯಲ್ ತೋರಿಸ್ಬೇಕು. ನಂದು ಇದು ಮೆಟೀರಿಯಲ್ ಅಲ್ಯೂಮಿನಿಯಂ 81 HRP ಇರೋದ್ರಿಂದ ಅಲ್ಯೂಮಿನಿಯಂ ಅಂತ ತೋರಿಸ್ತೀನಿ. ಓಕೆ. ಆಲ್ಮೋಸ್ಟ್ ದಿಸ್ ಇಸ್ ದ ಸೆಟಪ್ ಇಸ್ ಕಂಪ್ಲೀಟೆಡ್. ಆಕ್ಸೆಪ್ಟ್. ಸೊ ಇದು ಸೆಟಪ್ ಅನ್ನೋದು ನಮ್ಮದು ಕಂಪ್ಲೀಟ್ ಆಗಿದೆ. ದಿಸ್ ಇಸ್ ದ ಬೇಸಿಕ್ ಸೆಟಪ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಏನೋ ಡೌಟ್ಸ್ ಇದ್ರೂ ಐ ವಿಲ್ ಬಿ ಎಕ್ಸ್ಪ್ಲೇನ್. ಥ್ಯಾಂಕ್ ಯು.